ಇನ್ನೊಂದು ಕಡೆಗೆ ಧರ್ಮಸ್ಥಳ ಮೂಲವಾಗಿ ಹೋರಾಟ ಆರಂಭವಾಗಿದ್ದು ಸೌಜನ್ಯ ಪ್ರಕರಣದಲ್ಲಿ. ಈಗ ಸೌಜನ್ಯ ನಿವಾಸಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಭೇಟಿ ಕೊಟ್ಟಿದ್ದಾರೆ. ಸೌಜನ್ಯ ಕುಟುಂಬದ ಜೊತೆಗೆ ವಿಜಯೇಂದ್ರ ಮಾತುಕತೆಯನ್ನ ಮಾಡ್ತಾ ಇದ್ದಾರೆ. ಸೌಜನ್ಯಗೆ ನ್ಯಾಯ ಕೊಡಿಸಲು ಕೈ ಜೋಡಿಸುವುದಾಗಿ ಭರವಸೆಯನ್ನ ಕೊಟ್ಟಿದ್ದಾರೆ. ಮುಂದಿನ ತನಿಖೆಯಲ್ಲಿ ಬಿಜೆಪಿ ಸಂಪೂರ್ಣವಾಗಿ ಬೆಂಬಲವನ್ನ ಕೊಡುತ್ತೆ ಅನ್ನೋದನ್ನ ಕೂಡ ಹೇಳಿದ್ದಾರೆ. ಸುಪ್ರೀಂ ಕೋರ್ಟ್ನಲ್ಲಿ ಕೇಸ್ ನಡೆಸೋದಾಗಿಯೂ ಕೂಡ ಭರವಸೆಯನ್ನ ಕೊಟ್ಟಿದ್ದಾರೆ. ಅವರ ನಿವಾಸಕ್ಕೆ ಹೋಗಿ ಭೇಟಿಯನ್ನ ಕೊಟ್ಟು ಜೊತೆಗೆ ಹೋರಾಟದಲ್ಲಿ ನಾವು ಇರ್ತೀವಿ ಅಂತೇಳಿ ಮೂಲವಾಗಿರೋದೇ ಇದು. ನ್ಯಾಯ ಕೊಡಿಸಬೇಕಾಗಿರುವಂಥದ್ದು ಸೌಜನ್ಯ. ಕೇವಲ ಅಷ್ಟೇ ಅಲ್ಲ, ಏನು ಹೋರಾಟವನ್ನ ಮಾಡ್ತಾ ಇದ್ದೀರಾ, ಪ್ರತಿಯೊಂದು ಯಾರೆಲ್ಲ ಅತ್ಯಾಚಾರಕ್ಕೆ ಒಳಗಾಗಿದ್ದಾರೆ, ಅದರ ಜೊತೆಗೆ ಕೊಲೆ ಆಗಿದೆ ಅಂತ ಕುಟುಂಬಗಳಿಗೆ ನ್ಯಾಯ ಕೊಡಿಸ್ಬೇಕು. ಆ ತಂದೆ ತಾಯಿಗಳ ಕಣ್ಣೀರನ್ನು ಹಾಕ್ತಾ ಇದ್ದಾರೆ. ಯಾಕೆ ಅಂತಂದ್ರೆ 4-5 ವರ್ಷ 6 ವರ್ಷ 7 ವರ್ಷ ಆದರೂ ನ್ಯಾಯ ಸಿಗ್ತಾ ಇಲ್ಲ. ಅದನ್ನ ಬಹಳ ಬೇಗ ಇತ್ಯರ್ಥ ಮಾಡಬೇಕು ಅನ್ನುವಂಥ ಒತ್ತಾಯವನ್ನು ಸರ್ಕಾರದ ಮೇಲೆ ಹಾಕಬೇಕು. ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗಳನ್ನು ರಚನೆ ಮಾಡಬೇಕು ಅಂತ ಹಾಕಬೇಕು. ಕೇವಲ ಒಂದು ಕೇಸ್ ಬಗ್ಗೆ ಈ ಥರ ಮಾಡ್ತಾ ಹೋಗ್ಬಿಟ್ರೆ ಇನ್ನುಳಿದಂಥ ಪಾಪ ಹೆಣ್ಮಕ್ಳಿಗೆ ಆಗಿರುತ್ತೆ ಅಲ್ಲ ಅನ್ಯಾಯ, ಆ ಕುಟುಂಬದವ್ರಿಗೂ ಕೂಡ ಆಗಬೇಕು, ನ್ಯಾಯ ಸಿಗಬೇಕು. ನೋಡಿ, ನಿಮ್ಮ ಪಕ್ಷದಲ್ಲಿ ಇದ್ದವರೇ ಅಂತ ಇದ್ದಾರೆ. ಇಷ್ಟು ದೊಡ್ಡ ಮನೆ ಕಟ್ಟಿದರೆ ಸೌಜನ್ಯ ಹೆಸರಿಲ್ಕೊಂಡು ಹಣ ಮಾಡಿದ್ರೆ ಅಂತ ಹೇಳ್ತಾ ಇದ್ದಾರೆ ಸರ್. ಹಾಗಾದ್ರೆ ನಮ್ಮ ಮನೆಗೆ ನ್ಯಾಯ ಇಲ್ವ ಸರ್? ಹಾಗಾದ್ರೆ ನೋಡಿ, ನಮ್ಮ ಕುಟುಂಬದ ದೊಡ್ಡಪ್ಪ ಅವರು ಇದ್ದಾರೆ, ಅವರ ಹತ್ರನೇ ಇದೆ ವೀರನಗರ ಹೇಳಿದ್ದಾರೆ. ನೋಡಿ, ಇದು ನಮ್ಮ ಮನೆಯಿಂದ ಆಗಿದ್ದು ಹೌದು, ಅನ್ಯಾಯ ಆಗಿದೆ, ಇದನ್ನು ಇಲ್ಲಿಗೆ ಮುಗಿಸಿಬಿಡುವಂತ ಹೇಳಿದ್ದಾರೆ ಸರ್. ಹಾಗಾದ್ರೆ ನ್ಯಾಯ ಯಾರು ಕೊಡಿಸುವ ಸರ್? ಇದೇ ವೀರನಗರ ತಮ್ಮನ ಬಳಿಗೆ ನನ್ನ ಗಂಡ ಮತ್ತು ತಮ್ಮ ಮಾತನಾಡ್ತಾ ಇಲ್ಲ, ನಾನು ಇವತ್ತು ಅವ್ರನ್ನ ಕುಟುಂಬದ ಸದಸ್ಯರನ್ನ ಅವ್ರ ತಾಯಿಯವ್ರನ್ನ ಭೇಟಿ ಮಾಡಬೇಕು ಅಂತೇಳಿ ಅಪೇಕ್ಷೆನ ವ್ಯಕ್ತಪಡಿಸಿ ಇವತ್ತು ನಾನು ಸಂಜೆ ಇಲ್ಲಿ ಬಂದಿದ್ದೇನೆ ಕಾರ್ಯಕ್ರಮ ಮುಗಿಸ್ಕೊಂಡು. ಆ ಕುಟುಂಬದ ಸದಸ್ಯರಿಗೆ ನಾನು ಹೇಳಿರುವಂಥದ್ದು, ಏನೀಗ CBI ಕೋರ್ಟ್ ಆದೇಶ ಆಗಿದೆ, ಅದರ ಮೇಲ್ಮನವಿಯನ್ನು ಸುಪ್ರೀಂ ಕೋರ್ಟಲ್ಲಿ ಅವ್ರು ಮಾಡಿದ್ದೇ ಆದಲ್ಲಿ ಅದೇನು ವೆಚ್ಚಗಳು ಬರ್ತದೆ ಸುಪ್ರೀಂ ಕೋರ್ಟ್ನಲ್ಲೇ ಆ ವೆಚ್ಚವನ್ನು ಸಂಪೂರ್ಣವಾಗಿ ನಾವು ಭಾರತೀಯ ಜನತಾ ಪಾರ್ಟಿ ಅದನ್ನು ಭರಿಸ್ತದೇನೆ, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡಿ, ಕಾಳಜಿ ಮಾಡೋದು ಬೇಡ, ನಾವು ನಿಮ್ಮ ಜೊತೆಲಿ ಸಂಪೂರ್ಣವಾಗಿ ಇದ್ದೇವೆ ಅನ್ನೋ ವಿಚಾರವನ್ನು ಅವ್ರಿಗೆ ತಿಳಿಸಿದ್ದೇನೆ. ಅಂತಿಮವಾಗಿ ಅವ್ರು ತೀರ್ಮಾನ ಮಾಡ್ತಾರೆ ಏನು ಮಾಡಬೇಕು ಅಂತೇಳಿ. ಇನ್ನೂ ಪಾಪ ತಾವು ನೋಡಿದ್ರಿ ತಾವೇ, ಇನ್ನೂ ಪಾಪ ತಾಯಿಯವರ ಆ ನೋವಿನಿಂದ ಇನ್ನೂ ಕೂಡ ಹೊರಬರೋದಕ್ಕೆ ಸಾಧ್ಯ ಆಗಿಲ್ಲ. ನಮಗೂ ಕೂಡ ಆ ವಿಚಾರದಲ್ಲಿ ಸಾಕಷ್ಟು ಬೇಸರ ಇದೆ. ಇದು ಸೌಜನ್ಯ ಪ್ರಕರಣದಲ್ಲಿ ನ್ಯಾಯ ಸಿಗಬೇಕು. ಆ ತಾಯಿಗೆ ಸಂಕಟ ಇರುತ್ತೆ, ನೋವಿರುತ್ತೆ, ಎಲ್ಲವೂ ಕೂಡ. ಅದೇ ರೀತಿ ಇನ್ನುಳಿದಂಥವ್ರು ಇದ್ದಾರಲ್ವಾ, 0.36 ಇದೆ ವಿಜೇಂದ್ರ ಅವರೇ. ರೇಪ್ ಕೇಸ್ನಲ್ಲಿ ಕನ್ವಿಕ್ರೇಷನ್ನು 1% ಇಲ್ಲ. ರೇಪ್ ಕೇಸ್ಗಳಲ್ಲಿ ಯಾರೆಲ್ಲ ರೇಪ್ಗಳನ್ನು ಮಾಡಿದ್ದಾರೆ ಅಂಥವ್ರಿಗೆ ಶಿಕ್ಷೆ ಕೊಡೋದ್ರಲ್ಲಿ 1% ಕೂಡ ಇಲ್ಲ. ಆ ನಿಟ್ಟಿನಲ್ಲಿ ನಿಮ್ಮ ಧ್ವನಿ ಎತ್ತಿ. ಒಂದು ಪ್ರಕರಣ ಪಿಕ್ ಆ್ಯಂಡ್ ಚೂಸ್ ಬೇಡ, ಅದಕ್ಕೂ ನ್ಯಾಯ ಸಿಗಬೇಕು, ಉಳಿದವ್ರಿಗೂ ನ್ಯಾಯ ಸಿಗಬೇಕು.